ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವರಹ ರೂಪಂ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನೇ ಭಾರತ ತಂಡದ ವತಿಯಿಂದ ಶುಭ ಚಿಂತನೆಗಳನ್ನು ನಾವು ಕೂಡ ಹೇಳುತ್ತೇವೆ. ನೀವು ಕೂಡ ಈ ವಾಹಿನಿ ಮುಖಾಂತರ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಬಹುದು. ಮಕ್ಕಳಿಗೆ ಕತೆ ಹೇಳುವ ಮುಖಾಂತರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಉತ್ತಮ ವಿಚಾರಗಳನ್ನು ತಲುಪಿಸುವ ಮುಖಾಂತರ ನಾವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾಹಿನಿಯಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ. ತಾವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಹಾಗೆ ನಿಮ್ಮ ವಿಚಾರಧಾರೆಗಳನ್ನು ಕೂಡ ನಮಗೆ ನಮ್ಮ ವಾಟ್ಸಪ್ ಸಂಖ್ಯೆಯ ಮುಖಾಂತರ ತಾವು ಕೂಡ ತಮ್ಮ ವಿಡಿಯೋಗಳನ್ನು ಕಳಿಸಬಹುದಾಗಿದೆ. ಇಂದು ನಮ್ಮ ಶುಭ ಚಿಂತನೆ ಸಂತೃಪ್ತ ಜೀವನ. ನಮ್ಮ ಜೀವನ ಒಂದೊಂದು ದಿವಸ, ಒಂದೊಂದು ತಾಸು, ಒಂದೊಂದು ನಿಮಿಷ ಸಾರ್ಥಕವಾಗಿ ನಾವು ಕಳೆಯಬೇಕಾಗಿದೆ. ಭೌತಿಕ ಸುಖ ಸಂಪತ್ತು ಎಷ್ಟೇ ಇದ್ದರೂ ಕೂಡ ಅಂತರಂಗದಲ್ಲಿ ತೃಪ್ತಿ ನೆಮ್ಮದಿ ಇರದಿದ್ದರೆ ಅದು ಜೀವನವೇ ಅಲ್ಲ. ಇಂದು ಮಾನವನು ಶಾಂತಿಯನ್ನು ಕಳೆದುಕೊಳ್ತಾ ಇದ್ದಾನೆ. ಹಾವು ಮುಂಗುಸಿ ಜಗಳವಾಡುತ್ತವೆ. ಜಗಳ ಆಡಿ ಕೊನೆಗೆ ಹಾವು ಸಾಯುತ್ತದೆ. ಹಾವು ಸತ್ತ ತಕ್ಷಣ ಮುಂಗುಸಿ ಯಾವುದೋ ಬೇರನ್ನು ಕಚ್ಚಿ ಬಂದು ಆವಾಗ ಹಾವಿನ ವಿಷ ಒಳಿದು ಮುಂಗುಸಿ ಶಾಂತವಾಗಿ ಕಾಲ ಕಳೆಯುತ್ತದೆ. ಅದೇ ರೀತಿ ಇಂದು ಮಾನವರಾದ ನಾವು ನಿತ್ಯ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಿದ್ದೇವೆ. ಕಾಮ, ಕ್ರೋಧ, ಆಸೆ, ಆಮಿಷಗಳ ಜಂಜಾಟದಲ್ಲಿ ತೊಳಲಿ ಬಳಲುತ್ತಿದ್ದೇವೆ. ನಮಗೂ ವಿಷವೇರಿದೆ. ಆದ್ದರಿಂದ ಮಹಾತ್ಮರ, ಶರಣರ, ಸಂತರ ಉಪದೇಶದ ಬೇರನ್ನು ನಾವು ಕಚ್ಚಬೇಕಾಗಿದೆ. ಅಂದಾಗ ಮಾತ್ರ ತೃಪ್ತ ಜೀವನ ನಡೆಸಲು ಬರುತ್ತದೆ. ಬದುಕು ಸಾರ್ಥಕ ಬದುಕಾಗುತ್ತದೆ. ನಮ್ಮ ರಾಷ್ಟ್ರ, ದೇಶ ಸಮೃದ್ಧಿಯಿಂದ ಸರ್ವತೋಮುಖವಾಗಿ ಬೆಳೆಯಲು ಪ್ರತಿಯೊಬ್ಬನ ಅಂತರಂಗದಲ್ಲಿ ತೃಪ್ತಿ ನೆಲೆಗೊಳ್ಳುವ ಅವಶ್ಯಕತೆ ಇದೆ. ಸಂತೃಪ್ತಿ ಅಳವಡಿಸಿಕೊಂಡರೆ ವ್ಯಕ್ತಿಯಲ್ಲಿ ಪ್ರೀತಿ, ವಾತ್ಸಲ್ಯ ಬರುತ್ತದೆ, ಆತ್ಮೀಯತೆ ಬೆಳೆಯುತ್ತದೆ, ಎಲ್ಲರೂ ನಮ್ಮವರು ಎನ್ನುವ ವಿಶಾಲವಾದ ಭಾವ ಬರುತ್ತದೆ. ಇನ್ನೊಬ್ಬನನ್ನು ಹೇಗೆ ವಂಚಿಸಬೇಕು, ಹೇಗೆ ಶೋಷಣೆ ಮಾಡಬೇಕು ಎನ್ನುವ ದುರ್ಭಾವ ಮಾಯವಾಗಿ ಅಂತರಂಗದಲ್ಲಿ ಸದ್ಭಾವ ನೆಲೆಗೊಳ್ಳುತ್ತದೆ. ನಮ್ಮ ನಾನೇ ಭಾರತದ ತಂಡದ ಸಂಕಲ್ಪ ಉತ್ತಮ ಸಮಾಜ ನಿರ್ಮಾಣ ನಮ್ಮ ಸಂಕಲ್ಪವಾಗಿದೆ. ನಿಮ್ಮ ಸಂಕಲ್ಪವು ಅದೇ ಆಗಿರಲಿ. ನಾವು ಉತ್ತಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರ್ಪಡಿಸಲಿದ್ದೇವೆ. ಧನ್ಯವಾದಗಳು. ಶುಭವಾಗಲಿ ಸರ್ವರಿಗೂ.